ನೋಡಿ, ಆಶ್ಚರ್ಯ ಅಂದರೆ ಪಾಕಿಸ್ತಾನದಲ್ಲೂ ಕೂಡ ಇವತ್ತು ಪ್ರತ್ಯೇಕವಾದಂಥ ರಾಷ್ಟ್ರವನ್ನು ಮಾಡಿಕೊಂಡು ನಾವಿವತ್ತು ಬಿಕಾರಿಗಳಾಗಿದ್ದೀವಿ ಅಂತ ಪಾಕಿಸ್ತಾನದವ್ರಿಗೆ ಗೊತ್ತಾಗ್ಬಿಟ್ಟು ಇವತ್ತು ಪಾಕಿಸ್ತಾನದಲ್ಲೂ ಕೂಡ ಭಾರತದ ಬಗ್ಗೆ ಒಂದು ಪರವಾದಂಥ ಒಲವು ಸೃಷ್ಟಿಯಾಗ್ತಿದೆ. ಮೊನ್ನೆ ಕ್ರಿಕೆಟ್ ಮ್ಯಾಚನ್ನು ನೀವು ದುಬೈಯಲ್ಲಿ ಮಾಡಬಾರ್ದಿತ್ತು, ನಿಮಗೆ ಲಾಹೋರಲ್ಲಿ ಮಾಡಬೇಕಿತ್ತು. ಇಲ್ಲೂ ಅಷ್ಟೇ ಅಭಿಮಾನಿಗಳಿದ್ದಾರೆ ವಿರಾಟ್ ಕೊಹ್ಲಿಗೆ ಅಂತ ಹೇಳ್ಬಿಟ್ಟು ಅಲ್ಲಿನ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ, ಅಲ್ಲಿನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾಯಿದೆ. ಆದರೆ ಮುಸಲ್ಮಾನರು, ಭಾರತ ಮುಸಲ್ಮಾನರಿಗೆ ಅವ್ರನ್ನ ಈ ದೇಶದಲ್ಲಿರುವಂಥ ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸ್ ಹಿಂದೂಗಳು, ಅದ್ರ ಮುಖಾಂತರ ಸರ್ಕಾರ ನಡೀತಾ ಇದೆ. ಅವ್ರು ಯಾವತ್ತೂ ಇಲ್ಲಿ ಬಿಕಾರಿಯಾಗಿಲ್ಲ. ಪಾಕಿಸ್ತಾನಕ್ಕೆ ಹೋಗಿದ್ದಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಇವತ್ತು ಕೂಡ ಅದು ಪಾಕಿಸ್ತಾನದ ಮೇಲೆ ನಿಷ್ಠೆ. ಅಲ್ಲರಿ ಜನ್ಮಭೂಮಿ ಇದು, ಆದರೆ ನಿಷ್ಠೆ ಮಾತ್ರ ಬೇರೆ ಭೂಮಿಗಿದೆ ಇವ್ರದ್ದು. ಅಲ್ಲ, ಇವರಿಗೆ ಜನ್ಮಭೂಮಿ ಒಂದು, ಪವಿತ್ರ ಭೂಮಿ ಒಂದು. ನಮಗೆ ಹಿಂದೂಗಳಿಗೆ ಜನ್ಮಭೂಮಿನೇ ಇದು, ಪವಿತ್ರ ಭೂಮಿನೇ ಇದು. ಹಾಗಾಗಿ ನಾವು ನಮ್ಮಲ್ಲಿ ದೇಶ ಪ್ರೇಮ ಅಂತ ಕಾಣುತ್ತೆ. ನಾನು ಎಲ್ಲ ಮುಸಲ್ಮಾನರ ಬಗ್ಗೆ ಹೇಳಲ್ಲ, ಆದರೆ ಮೆಜಾರಿಟಿ ಮುಸಲ್ಮಾನ್ಸ್ ಯಾರಿದ್ದಾರೆ, ದೇಶಭಕ್ತರಿದ್ದಾರೆ, ಅವ್ರು ಈ ಪುಂಡ್ರ ಬಗ್ಗೆ ಅವರು ಧ್ವನಿ ಎತ್ತೋ ಕೆಲಸವನ್ನು ಅವ್ರು ಮಾಡ್ತಾಯಿಲ್ಲ. ಅವರೊಂದು ಆ ಸೈಲೆಂಟ್ ಮೆಜಾರಿಟಿನೂ ಕೂಡ ಸುಮ್ಮನೆ ಇರೋದ್ರಿಂದ ಇವರು ಉಪಟಳ ಜಾಸ್ತಿ ಆಗ್ತಿದೆ. ಇಲ್ಲಿರುವಂತಹ ಮಸೀದಿಗಳಲ್ಲಿ ಫಸ್ಟು ಈ ಮದ್ರಾಸಗಳನ್ನು ಬಂದ್ ಮಾಡಿ, ಈ ಉರ್ದು ಶಾಲೆಗಳನ್ನು ಬಂದ್ ಮಾಡಿ, ನೀವು ಫಾರ್ಮಲ್ ಎಜುಕೇಷನ್ ಕೊಡಿ. ನಮ್ಮ ಮಕ್ಕಳು ಹುಟ್ಟಿದ ಕೂಡಲೇ ನಾವು ಯಾವ ಬೆಸ್ಟ್ ಕಾನ್ವೆಂಟಿಗೆ ಸೇರಿಸ್ಬೇಕೋ ಅಥವಾ ಯಾವುದಾದ್ರು ಶಾಲೆಗೆ ಸೇರಿಸ್ಬೇಕೋ, ಅವ್ರಿಗೆ ಯಾವ CBSE ಕಳಿಸ್ಬೇಕೋ, ICSE ಕಳಿಸ್ಬೇಕೋ, ಸ್ಟೇಟ್ ಸಿಲೆಬಸ್ಸಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿದರೆ ಇವರು ಮದ್ರಾಸಾಗಿ ಕಳಿಸ್ತಾರೆ. ಅಲ್ಲಿ ಅಲ್ಲವನ್ನು ಬಿಟ್ಟರೆ ಬೇರೆ ಯಾರು ದೇವರಿಲ್ಲ ಅಂತ ಇದನ್ನು ಹೇಳ್ಕೊಡ್ತಾರೆ. ಆ ಮಗು ಹೊರಗಡೆ ಬಂದು ಏನು ಕಲಿಯುತ್ತೆ? ಚಿಕ್ಕದ್ರಲ್ಲಿಂದಲೇ ಈ ಥರ ಒಂದು ಅವ್ರನ್ನ ಒಂಥರ ಫಂಕ್ಷನಿಂಗನ್ನೇ ಚೇಂಜ್ ಮಾಡುವಂಥದ್ದು ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಪ್ರತ್ಯೇಕವಾಗಿ 62 ಮೊರಾರ್ಜಿ ದೇಸಾಯಿ ಶಾಲೆಗಳನ್ನ ಮಾಡ್ತೀವಿ ಅಂತಾರೆ. ಇಂಟಿಗ್ರೇಷನ್ ಯಾವಾಗುತ್ತೆ ಸರ್? ಪ್ರತ್ಯೇಕ ಅವ್ರನ್ನ ಮಾಡಿ ಎಲ್ಲ ಕಡೆಯೂ ಕೂಡ, ಎಲ್ಲ ಊರಲ್ಲೂ ಕೂಡ ಮುಸಲ್ಮಾನರು ಕಾಲೋನಿಗಳು ಮಾಡ್ತಾಯಿದ್ದೀರಿ ನೀವು. ಈ ಮನಸ್ಥಿತಿಯಿಂದಾಗಿ ಸಿದ್ದರಾಮಯ್ಯನವರಂಥ ಆಡಳಿತಗಾರರು ಇರೋದ್ರಿಂದಲೇ ಮುಸಲ್ಮಾನರು ಈ ರೀತಿ ಮುಖ್ಯವಾಹಿನಿಯಿಂದ ದೂರವಾಗ್ತಾ ಇರುವಂಥದ್ದು ಕೂಡ ನಡೀತಾ ಇದೆ. ನನಗೆ ಈ ಕರ್ನಾಟಕ ಸರ್ಕಾರವನ್ನು ನೋಡಿದರೆ ಒಂದು ನಂಬರ್ 1 ಸಿದ್ದರಾಮಯ್ಯನವರು, ನಂಬರ್ 2 DK ಶಿವಕುಮಾರ್, ಒಬ್ಬರು ಮುಖ್ಯಮಂತ್ರಿ, ಇನ್ನೊಬ್ಬರು ಉಪಮುಖ್ಯಮಂತ್ರಿ. ಮುಖ್ಯಮಂತ್ರಿ ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದಾರೆ, ಉಪಮುಖ್ಯಮಂತ್ರಿ ಗೂಂಡಾರಾಜ್ ನಡೆಸ್ತಾ ಇದ್ದಾರೆ. ಅಲ್ಲ, ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ. ನೀನು ಕರ್ನಾಟಕನೇನು ನಿಮ್ಮದೇನು ರಿಯಲ್ ಎಸ್ಟೇಟ್ ಆಸ್ತಿನ ಸರ್? DK ಶಿವಕುಮಾರ್ ಅವರೇ, ಯಾರ್ದು ನಟ್ಟು ಬೋಲ್ಟು ಟೆಸ್ಟ್ ಮಾಡ್ತೀರಿ? ಯಾವ ಹೋರಾಟ ಮಾಡಿದ್ರಿ ನೀವು? ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನೀವು ಅಲ್ಲಿಂದ ಏನು ಮೇಕೆದಾಟಿಯಿಂದ ಪಾದಯಾತ್ರೆಯನ್ನು ಬೆಂಗಳೂರಿಗೆ ತಗೊಂಡೋದ್ರಲ್ಲ, ಅದಕ್ಕೆ ಸುದೀಪು, ಶಿವಣ್ಣ, ಯಶು, ದರ್ಶನ್ನು ಎಲ್ಲರೂ ಬರಬೇಕಿತ್ತಾ? ಅದು ನೀವೇನು ನೀವು ಕರ್ನಾಟಕದ ಜನರ ಪರವಾಗಿ ಗೋಕಾಕು ಚಳವಳಿ ನಡೆದಿತ್ತಲ್ಲ, ಆ ಥರ ಮಾಡಿದ್ರೆ ನೀವು ಮಾಡಿದ್ದು ಮೇಕೆದಾಟಿಂದ ಬೆಂಗಳೂರುವರೆಗೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿದ್ದರಾಮಣ್ಣ, DK ಶಿವಕುಮಾರಣ್ಣ ನಿಮ್ಮ ಕಟೌಟ್ ಹಾಕ್ಕೊಂಡು ಅದಕ್ಕೆ ಸುದೀಪ್ ಬಂದುಬಿಟ್ಟು ಪ್ಲಕಾರ್ಡ್ ಇಟ್ಕೊಂಡು ನಿಂತ್ಕೊಳ್ಳೋಕ್ಕಾಗುತ್ತಾ? ಅದಕ್ಕೆ ಶಿವಣ್ಣ ಬರೋಕ್ಕಾಗುತ್ತಾ? ಯಶ್ ಬರೋಕ್ಕಾಗುತ್ತಾ? ದರ್ಶನ್ ಬರೋಕ್ಕಾಗುತ್ತಾ? ಅಥವಾ ಇನ್ಯಾವುದೇ ನಟರು ಬರೋಕ್ಕಾಗುತ್ತಾ? ಕಾಂಗ್ರೆಸ್ ಜಾತ್ರೆ ಮಾಡಿಕೊಂಡು ಅದು ಚುನಾವಣಾ ಪೂರ್ವಭಾವಿಯಾಗಿ ಮಾಡಿದಿರಿ ನೀವು. 2023ರಲ್ಲಿ ಮಾಡಿದ್ದು ನೀವು. ಆಗ ನೀವು ಚುನಾವಣೆ ಹತ್ತಿರ ಬಂದಿದೆ ಅಂತ ರಾಜಕೀಯ ಪ್ರೇರಿತವಾಗಿ ಮಾಡಿದ್ರಿ. ನಿಮ್ಮ ಲೀಡರ್ಗಳ ಕಟೌಟ್ ಹಾಕ್ಕೊಂಡು ಬೇರೆಯವ್ರು ಬಂದು ನಿಂತ್ಕೊಳ್ಳೋಕ್ಕೆ ನಿಮ್ಮ ಪಾರ್ಟಿ ಕಾರ್ಡ್ ಹೋಲ್ಡ್ರುಗಳು ಅವರು ಗೋಕಾಕ್ ಚಳವಳಿ ಥರದ್ದು ಮಾಡಿದ್ದಿದ್ರೆ ಬರೋರು. ಆಮೇಲೆ ನಾನು ನಿಮ್ಮನ್ನು DK ಶಿವಕುಮಾರ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ, ಸರ್ ನೀವು ಹಿಂದೆ SM ಕೃಷ್ಣ ಅವರ ಸರ್ಕಾರದಲ್ಲೂ ಕೂಡ ಮಂತ್ರಿ ಆಗಿದ್ರಲ್ಲ ಸರ್ ನೀವು. ಈ ಮೇಕೆದಾಟು ನನಗುದಿಗೆ ಬಿದ್ದಿದ್ದು ಯಾವಾಗ ಸರ್? 2002ರಲ್ಲಿ ಕಾವೇರಿಗೆ ಇನ್ನೊಂದು ರಿಸರ್ವ್ ಇಟ್ಕೊಳ್ಬೇಕು ಬೆಂಗಳೂರಿಗೆ ನೀರು ಕೊಡೋದಕ್ಕೆ ಅಂತ ತಮಿಳುನಾಡು ತಕರಾರಾಯಿತು. ಆಮೇಲೆ 2012ರಲ್ಲಿ BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದನ್ನು ಜಲವಿದ್ಯುತ್ ಶಕ್ತಿ ಯೋಜನೆಯಾಗಿ ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟು DPR ಪ್ರಿಪ್ರೇಷನ್ ಮಾಡೋಕ್ಕೆ ಅಂತ ಹೊರಟರು. 2018ರಲ್ಲಿ ಮತ್ತೆ ನೀವು ಸರ್ಕಾರ ಆಯಿತು, ನೀವು ಮಂತ್ರಿ ಇದ್ದಿರಿ. ಆ ಸಂದರ್ಭದಲ್ಲಿ DPR ಸಬ್ಮಿಟ್ ಆಯಿತು. ಸರ್, ಇದಕ್ಕೆ ಒಪ್ಪಿಗೆ ಯಾರ್ಯಾರು ಕೊಡಬೇಕು? ಈಗ ಅದನ್ನು ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು. ಫಾರೆಸ್ಟ್ ಕ್ಲಿಯರೆನ್ಸ್ ಬರಬೇಕು ಅಂದರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಅದಕ್ಕೆ ಪರ್ಮಿಷನ್ ಬೇಕು. ಅಲ್ಲಿ ತಮಿಳ್ನಾಡಿದೆ, ಕೇರಳ ಇದೆ, ಪಾಂಡಿಚೇರಿ ಇದೆ, ಕರ್ನಾಟಕನೂ ಜೊತೆಗಿದೆ. ಇವರಿಷ್ಟು ರಾಜ್ಯಗಳದ್ದು ಪರ್ಮಿಷನ್ ಬೇಕು. ಆಯಿತು, ನೀವು ಪಕ್ಕದಲ್ಲಿರುವಂಥ ಸ್ಟಾಲಿನಿಗೆ ಫೋನ್ ಮಾಡಿಬಿಟ್ಟು ತಕರಾರು ಎತ್ಬೇಡಪ್ಪ ಅಂತ ಹೇಳ್ರಿ, ಅಥವಾ ನಿಮ್ಮಲ್ಲಿ ಪುದುಚೇರಿ ಸರ್ಕಾರಕ್ಕೆ ಕೇಳಿ, ಕೇರಳ ಸರ್ಕಾರಕ್ಕೆ ಕೇಳಿ. ಈಗ ನೀವು ಮಾಡಿ. ಈಗ ನಮ್ಮ ನೀರು ನಮ್ಮ ಹಕ್ಕು, ಮೇಕೆದಾಟು ನಮಗೆ ಸೇರಿದ್ದು ಅಂತ ಇವಾಗ ಮಾಡಿ ಸರ್. ಯಾರ ವಿರುದ್ಧ ಮಾಡಬೇಕು? ಸ್ಟಾಲಿನ್ ವಿರುದ್ಧ ಮಾಡಬೇಕಾಗುತ್ತೆ, ಕೇರಳ ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ, ಹಾಗೂ ಪುದುಚೇರಿ ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ. ಇವತ್ತು ಮಾಡಿ ಸರ್, ನಾನು ಬರ್ತೀನಿ ಸರ್. ನಾನು BJP ಕಾರ್ಯಕರ್ತನಾಗಿ ನಿಮ್ಮ ಯಾರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಫೋಟೋ ಇಟ್ಕೊಳ್ಳೋದಲ್ಲೇ ಇದು ರಾಜ್ಯದ ಹಿತದೃಷ್ಟಿಯಿಂದ ನೀವು ಮಾಡಿ. ಎಲ್ಲ ಸ್ಟಾರ್ಗಳು ಬರ್ತಾರೆ, ಪ್ರತಿಯೊಬ್ಬ ಕರ್ನಾಟಕದ ಎಲ್ಲ ಸ್ಟಾರ್ಗಳು ಅಲ್ಲಿ ಬರ್ತಾರೆ. ನಾವು ಬರ್ತೀವಿ, BJP ಕಾರ್ಯಕರ್ತರು ಬರ್ತಾರೆ. ಇದು ನಿಮ್ಮ ರಾಜಕೀಯ ಪ್ರೇರಿತವಾದಂಥ ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇಕೆದಾಟು ಹೋರಾಟಕ್ಕೆ ಸುದೀಪ್ ಬರಬೇಕು ಅಂತ ಹೇಳ್ತೀರ. ನಾವು ಕೂಡ ಇತ್ತೀಚೆಗೆ
ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ನಾವು ಮೂಡಕ್ಕೋಸ್ಕರವಾಗಿ ಮೈಸೂರು ಚಲೋ ಅಂತ ಮಾಡೋದು. ಅವತ್ತು ಬಂದಿದ್ರೇನ್ರಿ ಯಾರು ಚಲನಚಿತ್ರ ನಟರು ಯಾಕೆ ಬರಲಿಲ್ಲ ಅಂತ ಕೇಳಿದ್ವಾ? ಮೈಸೂರನ್ನ ಉಳಿಸ್ಬೇಕು, ಮೂಡ ಉಳಿಸ್ಬೇಕು ಅಂತ ನಾವು ಹೊರಟಿದ್ದು. ಅದು ಪೊಲಿಟಿಕಲ್ ಪ್ರೋಗ್ರಾಮ್ ಅದು. ಅದಕ್ಕೆ ಹೆಂಗ್ರಿ ಬೇರೆ ಪಾರ್ಟಿಯವರು ಬರೋಕ್ಕಾಗುತ್ತೆ ಅಥವಾ ಬೇರೆ ನಟರು ಬರೋಕ್ಕಾಗುತ್ತೆ? ಏನು ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಉಪಮುಖ್ಯಮಂತ್ರಿ ಇದ್ದೀರಿ, ನಟ್ಟು ಬೋಲ್ಟು ಏನು ನಿಮ್ಮ ಬ್ರದರ್ಸು ಅವ್ರು ಹೇಳ್ಕೊಟ್ರೆ ನಿಮಗೆ ನಟ್ಟು ಬೋಲ್ಟು ಟೈಟ್ ಮಾಡೋದು? ಅವ್ರ ಬ್ರದರ್ಸ್ ಅದೇ ಮಾಡ್ತಾರಲ್ವಾ? ಅದನ್ನು ಹೇಳ್ಕೊಂಬಿಟ್ಟು ನೀವು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂದರೆ ಬ್ರದರ್ಸನ್ನು ಬಿಟ್ಟು ಟೈಟ್ ಮಾಡ್ತೀರಿ ಅಂತ ಹೇಳ್ತೀರಾ? ಸರ್ ಇದು ಭಾಷೆ ಅಲ್ಲ ಸರ್. ಇದು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ಹುಲಿ ಏರಿದಿರಿ, ಅಧಿಕಾರ ಹೇಳಿದಾದ್ಮೇಲೆ ಹುಲಿಗೆ ಜನ ಗೌರವ ಕೊಡ್ತಾ ಇರೋದು. ಕೆಳಗಿಳಿದ ಕೂಡಲೇ ಹುಲಿನೇ ನಿಮ್ಮನ್ನು ತಿಂದಾಕ್ಬಿಡುತ್ತೆ. ದಯವಿಟ್ಟು ಅಧಿಕಾರದಲ್ಲಿ ಇರುವಾಗ ದರ್ಪವನ್ನು ತೋರಿಸ್ಬೇಡಿ. ಕನ್ನಡ ಸಿನಿಮಾ ಆ್ಯಕ್ಟ್ರುಗಳ ಬಗ್ಗೆ ಮಾತಾಡಬೇಡಿ. ಕನ್ನಡ ಸಿನಿಮಾ ಆ್ಯಕ್ಟ್ರುಗಳು ಇವತ್ತೂ ಕೂಡ ಸುದೀಪ್ ಇರ್ಬೋದು, ಶಿವಣ್ಣ ಇರ್ಬೋದು, ಯಶ್ ಇರ್ಬೋದು, ದರ್ಶನ್ ಇರ್ಬೋದು, ಅಥವಾ ನಮ್ಮ ರಮೇಶ್ ಅವರು ಇರ್ಬೋದು, ಎಲ್ಲ ನಮ್ಮ ನಟರುಗಳು ನಮ್ಮ ಕನ್ನಡ ಚಲನಚಿತ್ರಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ. ನೀವು ಮಾಡೋ ಯಾವುದೋ ಪ್ರೋಗ್ರಾಮಿಗೆ ಬಂದಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ. ನೀವು ಬೇರೆ ಬೇರೆ ಭಾಷೆಗಳಿಗೂ ಹೋಗಿಬಿಟ್ಟು ನಮ್ಮ ಕನ್ನಡದ ನಟರು ಒಳ್ಳೆ ಕೆಲಸನ ಮಾಡಿದ್ದಾರೆ. ಇತ್ತೀಚೆಗೆ ಧನಂಜಯ ಅವರು ಬಂದರೂ ಕೂಡ ಬೇರೆ ಬೇರೆ ಭಾಷೆನಲ್ಲೂ ಕೂಡ ಹೋಗಿ ಪರ್ಫಾರ್ಮ್ ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ. ಇದನ್ನೆಲ್ಲ ನಮ್ಮ ಕನ್ನಡದವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ನಿಮ್ದು ಯಾವುದೋ ಪೊಲಿಟಿಕಲ್ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ಕೊಳ್ಳೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ, ನೀವು ಶೂಟಿಂಗ್ ಮಾಡೋದಕ್ಕೆ ನಾವು ಪರ್ಮಿಷನ್ ಒಂದು ಹೇಳ್ಬಿಟ್ರೆ ಸಾಕು ನಿಲ್ಲಿಸ್ಬಿಡ್ತಾರೆ ಅಂತ ಏನು ಶಾಶ್ವತವಾಗಿ ನೀವೇ ಇರ್ತೀರಾ? ನೀವೇ ಇದ್ದೀರಾ 2023ವರೆಗೂ? ನಿಮ್ಮದು ಟೈಮ್ ಮುಗೀತದೆ, ನಿಮ್ಮದು ಮುಗೀತದೆ, ಆನಂತರ ಬೇರೆಯವ್ರು ಬರ್ತಾರೆ. ಆದರೆ ಕನ್ನಡ ಚಲನಚಿತ್ರರಂಗ ಇರಬೇಕು, ಅದು ನಾನ್ ಪೊಲಿಟಿಕಲ್ ಆಗಿರಬೇಕು. ಕನ್ನಡದ ವಿಚಾರಕ್ಕೋಸ್ಕರವಾಗಿ, ಈ ನೆಲಜಲದ ವಿಚಾರಕ್ಕೋಸ್ಕರವಾಗಿ ಅವರನ್ನು ನಾವು ಬಳಕೆ ಮಾಡ್ಕೊಳ್ಬೇಕು, ನಿಮ್ಮ ರಾಜಕೀಯ ಉದ್ದೇಶಕ್ಕಲ್ಲ. ನೋಡಿ, ಆಶ್ಚರ್ಯ ಅಂದರೆ ಪಾಕಿಸ್ತಾನದಲ್ಲೂ ಕೂಡ ಇವತ್ತು ಪ್ರತ್ಯೇಕವಾದಂಥ ರಾಷ್ಟ್ರವನ್ನು ಮಾಡಿಕೊಂಡು ನಾವಿವತ್ತು ಬಿಕಾರಿಗಳಾಗಿದ್ದೀವಿ ಅಂತ ಪಾಕಿಸ್ತಾನದವ್ರಿಗೆ ಗೊತ್ತಾಗ್ಬಿಟ್ಟು ಇವತ್ತು ಪಾಕಿಸ್ತಾನದಲ್ಲೂ ಕೂಡ ಭಾರತದ ಬಗ್ಗೆ ಒಂದು ಪರವಾದಂಥ ಒಲವು ಸೃಷ್ಟಿಯಾಗ್ತಿದೆ. ಮೊನ್ನೆ ಕ್ರಿಕೆಟ್ ಮ್ಯಾಚನ್ನು ನೀವು ದುಬೈಯಲ್ಲಿ ಮಾಡಬಾರ್ದಿತ್ತು, ನಿಮಗೆ ಲಾಹೋರಲ್ಲಿ ಮಾಡಬೇಕಿತ್ತು. ಇಲ್ಲೂ ಅಷ್ಟೇ ಅಭಿಮಾನಿಗಳಿದ್ದಾರೆ ವಿರಾಟ್ ಕೊಹ್ಲಿಗೆ ಅಂತ ಹೇಳ್ಬಿಟ್ಟು ಅಲ್ಲಿನ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ, ಅಲ್ಲಿನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾಯಿದೆ. ಆದರೆ ಮುಸಲ್ಮಾನರು, ಭಾರತ ಮುಸಲ್ಮಾನರಿಗೆ ಅವ್ರನ್ನ ಈ ದೇಶದಲ್ಲಿರುವಂಥ ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸ್ ಹಿಂದೂಗಳು, ಅದ್ರ ಮುಖಾಂತರ ಸರ್ಕಾರ ನಡೀತಾ ಇದೆ. ಅವ್ರು ಯಾವತ್ತೂ ಇಲ್ಲಿ ಬಿಕಾರಿಯಾಗಿಲ್ಲ. ಪಾಕಿಸ್ತಾನಕ್ಕೆ ಹೋಗಿದ್ದಿರೋರಿಗೆ ಗೊತ್ತಾಗ್ತಾ ಇತ್ತು. ಇವತ್ತು ಕೂಡ ಅದು ಪಾಕಿಸ್ತಾನದ ಮೇಲೆ ನಿಷ್ಠೆ. ಅಲ್ಲರಿ ಜನ್ಮಭೂಮಿ ಇದು, ಆದರೆ ನಿಷ್ಠೆ ಮಾತ್ರ ಬೇರೆ ಭೂಮಿಗಿದೆ ಇವ್ರದ್ದು. ಅಲ್ಲ, ಇವರಿಗೆ ಜನ್ಮಭೂಮಿ ಒಂದು, ಪವಿತ್ರ ಭೂಮಿ ಒಂದು. ನಮಗೆ ಹಿಂದೂಗಳಿಗೆ ಜನ್ಮಭೂಮಿನೇ ಇದು, ಪವಿತ್ರ ಭೂಮಿನೇ ಇದು. ಹಾಗಾಗಿ ನಾವು ನಮ್ಮಲ್ಲಿ ದೇಶ ಪ್ರೇಮ ಅನ್ನೋದು ಕಾಣುತ್ತೆ. ನಾನು ಎಲ್ಲ ಮುಸಲ್ಮಾನರ ಬಗ್ಗೆ ಹೇಳಲ್ಲ, ಆದರೆ ಮೆಜಾರಿಟಿ ಮುಸಲ್ಮಾನ್ಸ್ ಯಾರಿದ್ದಾರೆ, ದೇಶಭಕ್ತರಿದ್ದಾರೆ, ಅವ್ರು ಈ ಪುಂಡ್ರ ಬಗ್ಗೆ ಅವರು ಧ್ವನಿ ಎತ್ತೋ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ. ಅವರೊಂದು ಆ ಸೈಲೆಂಟ್ ಮೆಜಾರಿಟಿನೂ ಕೂಡ ಸುಮ್ಮನೆ ಇರೋದ್ರಿಂದ ಇವರು ಉಪಟಳ ಜಾಸ್ತಿ ಆಗ್ತಿದೆ. ಇಲ್ಲಿರುವಂತಹ ಮಸೀದಿಗಳಲ್ಲಿ ಫಸ್ಟು ಈ ಮದ್ರಾಸಗಳನ್ನು ಬಂದ್ ಮಾಡಿ, ಈ ಉರ್ದು ಶಾಲೆಗಳನ್ನು ಬಂದ್ ಮಾಡಿ, ನೀವು ಫಾರ್ಮಲ್ ಎಜುಕೇಷನ್ ಕೊಡಿ. ನಮ್ಮ ಮಕ್ಕಳು ಹುಟ್ಟಿದ ಕೂಡಲೇ ನಾವು ಯಾವ ಬೆಸ್ಟ್ ಕಾನ್ವೆಂಟಿಗೆ ಸೇರಿಸ್ಬೇಕೋ ಅಥವಾ ಯಾವುದಾದ್ರು ಶಾಲೆಗೆ ಸೇರಿಸ್ಬೇಕೋ, ಅವ್ರಿಗೆ ಯಾವ CBSE ಕಳಿಸ್ಬೇಕೋ, ICSE ಕಳಿಸ್ಬೇಕೋ, ಸ್ಟೇಟ್ ಸಿಲೆಬಸ್ಸಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿದರೆ ಇವರು ಮದ್ರಾಸಾಗಿ ಕಳಿಸ್ತಾರೆ. ಅಲ್ಲಿ ಅಲ್ಲವನ್ನು ಬಿಟ್ಟರೆ ಬೇರೆ ಯಾರು ದೇವರಿಲ್ಲ ಅಂತ ಇದನ್ನು ಹೇಳ್ಕೊಡ್ತಾರೆ. ಆ ಮಗು ಹೊರಗಡೆ ಬಂದು ಏನು ಕಲಿಯುತ್ತೆ? ಚಿಕ್ಕದ್ರಲ್ಲಿಂದಲೇ ಈ ಥರ ಒಂದು ಅವ್ರನ್ನ ಒಂಥರ ಫಂಕ್ಷನಿಂಗನ್ನೇ ಚೇಂಜ್ ಮಾಡೋವಂಥದ್ದು ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಪ್ರತ್ಯೇಕವಾಗಿ 62 ಮೊರಾರ್ಜಿ ದೇಸಾಯಿ ಶಾಲೆಗಳನ್ನ ಮಾಡ್ತೀವಿ ಅಂತಾರೆ. ಇಂಟಿಗ್ರೇಷನ್ ಯಾವಾಗುತ್ತೆ ಸರ್? ಪ್ರತ್ಯೇಕ ಅವ್ರನ್ನ ಮಾಡಿ ಎಲ್ಲ ಕಡೆಯೂ ಕೂಡ, ಎಲ್ಲ ಊರಲ್ಲೂ ಕೂಡ ಮುಸಲ್ಮಾನರು ಕಾಲೋನಿಗಳು ಮಾಡ್ತಾಯಿದ್ದೀರಿ ನೀವು. ಈ ಮನಸ್ಥಿತಿಯಿಂದಾಗಿ ಸಿದ್ದರಾಮಯ್ಯನವರಂಥ ಆಡಳಿತಗಾರರು ಇರೋದ್ರಿಂದಲೇ ಮುಸಲ್ಮಾನರು ಈ ರೀತಿ ಮುಖ್ಯವಾಹಿನಿಯಿಂದ ದೂರವಾಗ್ತಾ ಇರೋವಂಥದ್ದು ಕೂಡ ನಡೀತಾ ಇದೆ. ನನಗೆ ಈ ಕರ್ನಾಟಕ ಸರ್ಕಾರವನ್ನು ನೋಡಿದರೆ ಒಂದು ನಂಬರ್ 1 ಸಿದ್ದರಾಮಯ್ಯನವರು, ನಂಬರ್ 2 ಡಿ ಕೆ ಶಿವಕುಮಾರ್, ಒಬ್ಬರು ಮುಖ್ಯಮಂತ್ರಿ, ಇನ್ನೊಬ್ಬರು ಉಪಮುಖ್ಯಮಂತ್ರಿ. ಮುಖ್ಯಮಂತ್ರಿ ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದಾರೆ, ಉಪಮುಖ್ಯಮಂತ್ರಿ ಗೂಂಡಾರಾಜ್ ನಡೆಸ್ತಾ ಇದ್ದಾರೆ. ಅಲ್ಲ, ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ. ನೀನು ಕರ್ನಾಟಕನೇನು ನಿಮ್ಮದೇನು ರಿಯಲ್ ಎಸ್ಟೇಟ್ ಆಸ್ತಿನ ಸರ್? ಡಿ ಕೆ ಶಿವಕುಮಾರ್ ಅವರೇ, ಯಾರ್ದು ನಟ್ಟು ಬೋಲ್ಟು ಟೆಸ್ಟ್ ಮಾಡ್ತೀರಿ? ಯಾವ ಹೋರಾಟ ಮಾಡಿದ್ರಿ ನೀವು? ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನೀವು ಅಲ್ಲಿಂದ ಏನು ಮೇಕೆದಾಟಿಯಿಂದ ಪಾದಯಾತ್ರೆಯನ್ನು ಬೆಂಗಳೂರಿಗೆ ತಗೊಂಡೋದ್ರಲ್ಲ, ಅದಕ್ಕೆ ಸುದೀಪು, ಶಿವಣ್ಣ, ಯಶು, ದರ್ಶನ್ನು ಎಲ್ಲರೂ ಬರಬೇಕಿತ್ತಾ? ಅದು ನೀವು ಕರ್ನಾಟಕದ ಜನರ ಪರವಾಗಿ ಗೋಕಾಕು ಚಳವಳಿ ನಡೆದಿತ್ತಲ್ಲ, ಆ ಥರ ಮಾಡಿದ್ರೆ ನೀವು ಮಾಡಿದ್ದು ಮೇಕೆದಾಟಿಂದ ಬೆಂಗಳೂರುವರೆಗೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿದ್ದರಾಮಣ್ಣ, ಡಿ ಕೆ ಶಿವಕುಮಾರಣ್ಣ ನಿಮ್ಮ ಕಟೌಟ್ ಹಾಕ್ಕೊಂಡು ಅದಕ್ಕೆ ಸುದೀಪ್ ಬಂದುಬಿಟ್ಟು ಪ್ಲಕಾರ್ಡ್ ಇಟ್ಕೊಂಡು ನಿಂತ್ಕೊಳ್ಳೋಕ್ಕಾಗುತ್ತಾ? ಅದಕ್ಕೆ ಶಿವಣ್ಣ ಬರೋಕ್ಕಾಗುತ್ತಾ, ಯಶ್ ಬರೋಕ್ಕಾಗುತ್ತಾ, ದರ್ಶನ್ ಬರೋಕ್ಕಾಗುತ್ತಾ, ಅಥವಾ ಇನ್ಯಾವುದೇ ನಟರು ಬರೋಕ್ಕಾಗುತ್ತಾ? ಕಾಂಗ್ರೆಸ್ ಜಾತ್ರೆ ಮಾಡಿಕೊಂಡು ಅದು ಚುನಾವಣಾ ಪೂರ್ವಭಾವಿಯಾಗಿ ಮಾಡಿದ್ರಿ ನೀವು. 2023ರಲ್ಲಿ ಮಾಡಿದ್ದು ನೀವು.
ಆಗ ನೀವು ಚುನಾವಣೆ ಹತ್ತಿರ ಬಂದಿದೆ ಅಂತ ರಾಜಕೀಯ ಪ್ರೇರಿತವಾಗಿ ಮಾಡಿದೆ. ನಿಮ್ಮ ಲೀಡರ್ಗಳ ಕಟೌಟ್ ಹಾಕ್ಕೊಂಡು ಬೇರೆಯವ್ರು ಬಂದು ನಿಂತ್ಕೊಳ್ಳೋಕ್ಕೆ ನಿಮ್ಮ ಪಾರ್ಟಿ ಕಾರ್ಡ್ ಹೋಲ್ಡರ್ಗಳವರು ಗೋಕಾಕ್ ಚಳವಳಿ ಥರದ್ದು ಮಾಡಿದ್ದಿದ್ರೆ ಬರೋರು. ಆಮೇಲೆ ನಾನು ನಿಮ್ಮನ್ನು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ, ಸರ್ ನೀವು ಹಿಂದೆ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲೂ ಕೂಡ ಮಂತ್ರಿ ಆಗಿದ್ರಲ್ಲ ಸರ್, ನೀವು ಈ ಮೇಕೆದಾಟು ನನಗುದಿಗೆ ಬಿದ್ದಿದ್ದು ಯಾವಾಗ ಸರ್? 2002ರಲ್ಲಿ ಕಾವೇರಿಗೆ ಇನ್ನೊಂದು ಇನ್ನೊಂದು ಇಟ್ಕೊಳ್ಬೇಕು ಬೆಂಗಳೂರಿಗೆ ನೀರು ಕೊಡೋದಕ್ಕೆ ಅಂತ ತಮಿಳುನಾಡು ತಕರಾರಾಯಿತು. ಆಮೇಲೆ 2012ರಲ್ಲಿ BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದನ್ನು ಜಲವಿದ್ಯುತ್ ಶಕ್ತಿ ಯೋಜನೆ ಆಗಿ ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟು DPR ಪ್ರಿಪ್ರೇಷನ್ ಮಾಡೋಕ್ಕೆ ಅಂತ ಹೊರಟರು. 2018ರಲ್ಲಿ ಮತ್ತೆ ನೀವು ಸರ್ಕಾರ ಇತ್ತು, ನೀವು ಮಂತ್ರಿ ಇದ್ದಿರಿ. ಆ ಸಂದರ್ಭದಲ್ಲಿ DPR ಸಬ್ಮಿಟ್ ಆಯಿತು. ಸರ್ ಇದಕ್ಕೆ ಒಪ್ಪಿಗೆ ಯಾರ್ಯಾರು ಕೊಡಬೇಕು? ಈಗ ಅದನ್ನು ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು. ಫಾರೆಸ್ಟ್ ಕ್ಲಿಯರೆನ್ಸ್ ಬರಬೇಕು ಅಂದರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಅದಕ್ಕೆ ಪರ್ಮಿಷನ್ ಬೇಕು. ಅಲ್ಲಿ ತಮಿಳ್ನಾಡಿದೆ, ಕೇರಳ ಇದೆ, ಪಾಂಡಿಚೇರಿ ಇದೆ, ಕರ್ನಾಟಕನೂ ಜೊತೆಗಿದೆ. ಇವರಿಷ್ಟು ರಾಜ್ಯಗಳದ್ದು ಪರ್ಮಿಷನ್ ಬೇಕು. ಆಯಿತು, ನೀವು ಪಕ್ಕದಲ್ಲಿರುವಂಥ ಸ್ಟಾಲಿನಿಗೆ ಫೋನ್ ಮಾಡಿಬಿಟ್ಟು ತಕರಾರು ಎತ್ಬೇಡಪ್ಪ ಅಂತ ಹೇಳ್ರಿ, ಅಥವಾ ನಿಮ್ಮಲ್ಲಿ ಪುದುಚೇರಿ ಸರ್ಕಾರಕ್ಕೆ ಕೇಳಿ, ಕೇರಳ ಸರ್ಕಾರಕ್ಕೆ ಕೇಳಿ. ಈಗ ನೀವು ಮಾಡಿ. ಈಗ ನಮ್ಮ ನೀರು ನಮ್ಮ ಹಕ್ಕು, ಮೇಕೆದಾಟು ನಮಗೆ ಸೇರಿದ್ದು ಅಂತ ಇವಾಗ ಮಾಡಿ ಸರ್. ಯಾರು ವಿರುದ್ಧ ಮಾಡಬೇಕು? ಸ್ಟಾಲಿನ್ ವಿರುದ್ಧ ಮಾಡಬೇಕಾಗುತ್ತೆ, ಕೇರಳ ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ, ಹಾಗೂ ಪುದುಚೇರಿ ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ. ಇವತ್ತು ಮಾಡಿ ಸರ್, ನಾನು ಬರ್ತೀನಿ ಸರ್. ನಾನು BJP ಕಾರ್ಯಕರ್ತನಾಗಿ ನಿಮ್ಮ ಯಾರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫೋಟೋ ಇಟ್ಕೊಳ್ಳೋದಲ್ಲೇ ಇದು ರಾಜ್ಯದ ಹಿತದೃಷ್ಟಿಯಿಂದ ನೀವು ಮಾಡಿ. ಎಲ್ಲ ಸ್ಟಾರ್ಗಳು ಬರ್ತಾರೆ, ಪ್ರತಿಯೊಬ್ಬ ಕರ್ನಾಟಕದ ಎಲ್ಲ ಸ್ಟಾರ್ಗಳು ಅಲ್ಲಿ ಬರ್ತಾರೆ, ನಾವು ಬರ್ತೀವಿ, BJP ಕಾರ್ಯಕರ್ತರು ಬರ್ತಾರೆ. ಇದು ನಿಮ್ಮ ರಾಜಕೀಯ ಪ್ರೇರಿತವಾದಂಥ ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇಕೆದಾಟು ಹೋರಾಟಕ್ಕೆ ಸುದೀಪ್ ಬರಬೇಕು ಅಂತ ಹೇಳ್ತೀರ. ನಾವು ಕೂಡ ಇತ್ತೀಚೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ನಾವು ಮೂಡಕ್ಕೋಸ್ಕರವಾಗಿ ಮೈಸೂರು ಚಲೋ ಅಂತ ಮಾಡೋದು. ಅವತ್ತು ಬಂದಿದ್ರೇನ್ರಿ ಯಾರೋ ಚಲನಚಿತ್ರ ನಟರು ಯಾಕೆ ಬರಲಿಲ್ಲ ಅಂತ ಕೇಳಿದ್ವಾ? ಮೈಸೂರನ್ನ ಉಳಿಸ್ಬೇಕು, ಮೂಡ ಉಳಿಸ್ಬೇಕು ಅಂತ ನಾವು ಹೊರಟಿದ್ದು. ಅದು ಪೊಲಿಟಿಕಲ್ ಪ್ರೋಗ್ರಾಮ್ ಅದು. ಅದಕ್ಕೆ ಹೆಂಗ್ರಿ ಬೇರೆ ಪಾರ್ಟಿಯವರು ಬರೋಕ್ಕಾಗುತ್ತೆ ಅಥವಾ ಬೇರೆ ನಟರು ಬರೋಕ್ಕಾಗುತ್ತೆ? ಏನು ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಉಪಮುಖ್ಯಮಂತ್ರಿ ಇದ್ದೀರಿ, ನಟ್ಟು ಬೋಲ್ಟು ಏನು ನಿಮ್ಮ ಬ್ರದರ್ಸು ಅವ್ರು ಹೇಳ್ಕೊಟ್ರೆ ನಿಮಗೆ ನಟ್ಟು ಬೋಲ್ಟು ಟೈಟ್ ಮಾಡೋದು? ಅವ್ರ ಬ್ರದರ್ಸ್ ಅದೇ ಮಾಡ್ತಾರಲ್ವಾ, ಅದನ್ನು ಹೇಳ್ಕೊಂಬಿಟ್ಟು ನೀವು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂದರೆ ಬ್ರದರ್ಸನ್ನು ಬಿಟ್ಟು ಟೈಟ್ ಮಾಡ್ತೀರಿ ಅಂತ ಹೇಳ್ತೀರಾ ಸರ್. ಇದು ಭಾಷೆ ಅಲ್ಲ ಸರ್. ಇದು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ಹುಲಿ ಏರಿದಿರಿ, ಅಧಿಕಾರ ಇಳಿದಾದ್ಮೇಲೆ ಹುಲಿಗೆ ಜನ ಗೌರವ ಕೊಡ್ತಾ ಇರೋದು. ಕೆಳಗಿಳಿದ ಕೂಡ ಹುಲಿನೇ ನಿಮ್ಮನ್ನು ತಿಂದಾಕ್ಬಿಡುತ್ತೆ. ದಯವಿಟ್ಟು ಅಧಿಕಾರದಲ್ಲಿ ಇರುವಾಗ ದರ್ಪವನ್ನು ತೋರಿಸ್ಬೇಡಿ. ಕನ್ನಡ ಸಿನಿಮಾ ಆ್ಯಕ್ಟ್ರುಗಳ ಬಗ್ಗೆ ಮಾತಾಡಬೇಡಿ. ಕನ್ನಡ ಸಿನಿಮಾ ಆ್ಯಕ್ಟ್ರುಗಳು ಇವತ್ತೂ ಕೂಡ ಸುದೀಪ್ ಇರ್ಬೋದು, ಶಿವಣ್ಣ ಇರ್ಬೋದು, ಯಶ್ ಇರ್ಬೋದು, ದರ್ಶನ್ ಇರ್ಬೋದು, ಅಥವಾ ನಮ್ಮ ರಮೇಶ್ ಅವರು ಇರ್ಬೋದು, ಎಲ್ಲ ನಮ್ಮ ನಟರುಗಳು ನಮ್ಮ ಕನ್ನಡ ಚಲನಚಿತ್ರಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ. ನೀವು ಮಾಡೋ ಯಾವುದೋ ಪ್ರೋಗ್ರಾಮಿಗೆ ಬಂದಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ. ನೀವು ಬೇರೆ ಬೇರೆ ಭಾಷೆಗಳಿಗೂ ಹೋಗಿಬಿಟ್ಟು ನಮ್ಮ ಕನ್ನಡದ ನಟರು ಒಳ್ಳೆ ಕೆಲಸನ ಮಾಡಿದ್ದಾರೆ. ಇತ್ತೀಚೆಗೆ ಡಾಲಿ ಧನಂಜಯ್ ಅವರು ಬಂದರೂ ಕೂಡ ಬೇರೆ ಬೇರೆ ಭಾಷೆನಲ್ಲೂ ಕೂಡ ಹೋಗಿ ಪರ್ಫಾರ್ಮ್ ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ. ಇದನ್ನೆಲ್ಲ ನಮ್ಮ ಕನ್ನಡದವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ನಿಮ್ದು ಯಾವುದೋ ಪೊಲಿಟಿಕಲ್ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ಕೊಳ್ಳೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ, ನೀವು ಶೂಟಿಂಗ್ ಮಾಡೋದಕ್ಕೆ ನಾವು ಪರ್ಮಿಷನ್ ಒಂದು ಹೇಳ್ಬಿಟ್ರೆ ಸಾಕು ನಿಲ್ಲಿಸ್ಬಿಡ್ತಾರೆ ಅಂತ ಏನು ಶಾಶ್ವತವಾಗಿ ನೀವೇ ಇರ್ತೀರಾ? ನೀವೇ ಇದ್ದೀರಾ 2023ವರೆಗೂ? ನಿಮ್ಮದು ಟೈಮ್ ಮುಗೀತದೆ, ನಿಮ್ಮದು ಮುಗೀತದೆ, ಆನಂತರ ಬೇರೆಯವ್ರು ಬರ್ತಾರೆ. ಆದರೆ ಕನ್ನಡ ಚಲನಚಿತ್ರರಂಗ ಇರಬೇಕು, ಅದು ನಾನ್ ಪೊಲಿಟಿಕಲ್ ಆಗಿರಬೇಕು. ಕನ್ನಡದ ವಿಚಾರಕ್ಕೋಸ್ಕರವಾಗಿ, ಈ ನೆಲ ಜಲದ ವಿಚಾರಕ್ಕೋಸ್ಕರವಾಗಿ ಅವರನ್ನು ನಾವು ಬಳಕೆ ಮಾಡಿಕೊಳ್ಬೇಕು, ನಿಮ್ಮ ರಾಜಕೀಯ ಉದ್ದೇಶಕ್ಕಲ್ಲ.